ನಮಸ್ಕಾರ ವೀಕ್ಷಕರೇ. GBA ಲೆಕ್ಕಾಚಾರ ತುಂಬ ಜೋರಾಗಿ ನಡೀತಾ ಇದೆ. ಅದರಲ್ಲೂ ಹೊಸ ಮುಖ್ಯಮಂತ್ರಿಗಳ ಸಾರಥ್ಯದಲ್ಲಿ 369 ವಾರ್ಡ್ಗಳಿಗೆ ಎಲೆಕ್ಷನ್ ನಡೆಯುತ್ತೆ. DK ಶಿವಕುಮಾರ್ ಅವರು ಅದಾಗಲೇ ಘೋಷಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಕೂಡ ಚಾಟಿ ಬೀಸಿದೆ, ಆಗಸ್ಟ್ ಎಂಡ್ ಒಳಗಡೆ ಎಲ್ಲ ಮುಗಿದೋಗ್ಬೇಕು ಅಂತ. ಹೀಗಾಗಿ ವಿಧಾನಸಭಾ ಕ್ಷೇತ್ರಗಳಿಗೆ ಅನುಗುಣವಾಗಿ ನಾವು ಕೊಡ್ತಿರುವಂಥ ರಿವ್ಯೂನಲ್ಲಿ ನಮ್ಮ ಮುಂದಿನ ವಿಧಾನಸಭಾ ಕ್ಷೇತ್ರ GBA ಚುನಾವಣೆಗೆ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರ. ಮಹಾಲಕ್ಷ್ಮಿ ಅಂದರೆ ಕೆಲ ಕ್ಷೇತ್ರಗಳು ಹೆಂಗೆ ಅಂದರೆ ಪಕ್ಷಕ್ಕಿಂತ ವ್ಯಕ್ತಿ ಮುಖ್ಯ. ಇಲ್ಲ ಹಂಗೆ ಗೋಪಾಲಯ್ಯ ಅವರು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡ್ರು, ಅವರೇ MLA 2028ಕ್ಕೆ. ಈ ಹಿಂದೆ ಅವರು JDS ಅಲ್ಲಿದ್ದರು, ಆನಂತರದಲ್ಲಿ BJPಗೆ ಬಂದರು. JDS ಅಲ್ಲಿ ಶಾಸಕರಾಗಿದ್ದರು, BJPಯಲ್ಲಿ ಸಚಿವರಾಗಿದ್ದರು, ಈಗ BJPಯಲ್ಲಿ ಶಾಸಕರಾಗಿದ್ದಾರೆ. ಹೀಗಾಗಿ ಮಹಾಲಕ್ಷ್ಮಿ ಲೇಔಟ್ ಲೆಕ್ಕಾಚಾರ ನೋಡೋಣ. BBMP ಅವಧಿಯಲ್ಲಿ ಮಹಾಲಕ್ಷ್ಮಿ ಲೇಔಟ್ನಲ್ಲಿ 7 ವಾರ್ಡ್ಗಳಿತ್ತು. ಈಗ GBA ಅವಧಿಯಲ್ಲಿ ಒಟ್ಟು 12 ವಾರ್ಡ್ಗಳಿದೆ. 2015ರಲ್ಲಿ BBMP ಚುನಾವಣೆ ನಡೆದಾಗ BJP 1 ಸ್ಥಾನ, ಕಾಂಗ್ರೆಸ್ 2, JDS 4 ಗೆದ್ದಿತ್ತು. ಅದಕ್ಕೆ ಕಾರಣ JDS ಜಾಸ್ತಿ ಆಗೋಕ್ಕೆ ಗೋಪಾಲಯ್ಯ ಅವರು ಆಗ JDS ಅಲ್ಲಿದ್ದರು. ಇನ್ನು 2010ರ BBMP ಚುನಾವಣೆಯಲ್ಲಿ ಕೂಡ BJP 1, ಕಾಂಗ್ರೆಸ್ 3 ಮತ್ತು JDS 3 ಸ್ಥಾನಗಳನ್ನು ಗೆದ್ದಿತ್ತು. 2010ರ BBMP 2010 ಮತ್ತು 2015ರ BBMP ಚುನಾವಣೆ ನಡೆದಾಗ ಶಾಸಕರು ಯಾರಿದ್ರು ಅಂದರೆ 2010ರ BBMP ಚುನಾವಣೆ ನಡೆದಾಗ ಇಲ್ಲಿ ನೇಲಾ ನರೇಂದ್ರ ಬಾಬು ಅವರು ಕಾಂಗ್ರೆಸ್ಸಿನ ಶಾಸಕರಿದ್ದರು. 2015ರ BBMP ಚುನಾವಣೆ ನಡೆದಾಗ ಗೋಪಾಲಯ್ಯ ಅವರು JDS ಇಂದ ಶಾಸಕರಿದ್ದರು. 2023ರ ವಿಧಾನಸಭಾ ಚುನಾವಣೆ ಫಲಿತಾಂಶವನ್ನು ನೋಡೋದಾದರೆ BJPಯಿಂದ ಗೋಪಾಲಯ್ಯ 60.6% ಮತ, ಕಾಂಗ್ರೆಸ್ಸಿಂದ ಕೇಶವಮೂರ್ತಿ 28.4% ಮತ, JDS ಇಂದ KC ರಾಜಣ್ಣ 5.8% ಮತವನ್ನು ಪಡ್ಕೊಂಡಿದ್ರು. ಇನ್ನು 2013ರ ವಿಧಾನಸಭಾ ಚುನಾವಣೆ ಫಲಿತಾಂಶ ನೋಡೋದಾದರೆ JDS ಇಂದ K ಗೋಪಾಲಯ್ಯ 44.73% ಮತವನ್ನು ಪಡೆದರೆ, ಕಾಂಗ್ರೆಸ್ಸಿಂದ ನೇಲಾ ನರೇಂದ್ರ ಬಾಬು 34.34% ಮತವನ್ನು ಪಡೆದಿದ್ದರು. BJPಯಿಂದ S ಹರೀಶ್ 19.93% ಮತವನ್ನು ಪಡ್ಕೊಂಡಿದ್ರು. ಒಟ್ಟಾರೆಯಾಗಿ ನೋಡೋಕೆ ಹೋದರೆ ಇದು ಗೋಪಾಲಯ್ಯ ಅವರ ಪ್ರಾಬಲ್ಯವಿರುವಂಥ ಕ್ಷೇತ್ರ. ಕೇಶವಮೂರ್ತಿಯವರು ಕೂಡ ಸಾಕಷ್ಟು ಓಡಾಡ್ತಾರೆ, ಗಣೇಶನ ಹಬ್ಬ, ಆ ಸಮಾರಂಭ, ಈ ಸಮಾರಂಭ, ಜಾತ್ರೆ, ಹುಣ್ಣಿಮೆ ಅಂತೆಲ್ಲ. ಆದರೂ ವ್ಯಕ್ತಿಗತವಾಗಿ ಗೋಪಾಲಯ್ಯ ಸ್ಟ್ರಾಂಗ್ ಅಂತ ಹೇಳ್ಬೋದು. ನೀವೇನು ಹೇಳ್ತೀರಾ? ಖಂಡಿತವಾಗಿಯೂ ನೀವು ಆರಂಭದಲ್ಲೇ ಹೇಳೋದ ಹಾಗೆ ಇದು ವ್ಯಕ್ತಿ ಕೇಂದ್ರಿತ ಕ್ಷೇತ್ರ. ಇದು ಪಕ್ಷ ಕೇಂದ್ರಿತ ಅನ್ನೋದಕ್ಕಿಂತ ವ್ಯಕ್ತಿ ಕೇಂದ್ರಿತ ಕ್ಷೇತ್ರ. ಇದು ಮಹಾಲಕ್ಷ್ಮಿ ಲೇಔಟ್ನ 7 ವಾರ್ಡುಗಳು 2015 ಮತ್ತು 2010ರಲ್ಲಿ ಯಾವ ವಾರ್ಡ್ನಲ್ಲಿ ಯಾವ್ಯಾವ ಪಕ್ಷ ಗೆದ್ದಿತ್ತು ಅಂತೇಳಿ ಒಂದ್ಸಲ ನೋಡೋಣ. 2015ರಲ್ಲಿ ನಂದಿನಿ ಲೇಔಟ್ KV ರಾಜೇಂದ್ರ ಕುಮಾರ್ BJPಯಿಂದ ಗೆದ್ದಿದ್ರು. ಮಾರಪ್ಪನಪಾಳ್ಯ ಮಹಾದೇವ್ JDSನಿಂದ ಗೆದ್ದಿದ್ರು. ನಾಗಪುರ ಭದ್ರೇಗೌಡ JDSನಿಂದ ಗೆದ್ದಿದ್ರು. ಮಹಾಲಕ್ಷ್ಮೀಪುರ S ಕೇಶವಮೂರ್ತಿ ಕಾಂಗ್ರೆಸ್ನಿಂದ ಗೆದ್ದಿದ್ರು. ಶಕ್ತಿ ಗಣಪತಿ ನಗರ ಗಂಗಮ್ಮ ರಾಜಣ್ಣ JDSನಿಂದ ಗೆದ್ದಿದ್ರು. ಶಂಕರಮಠ ವಾರ್ಡ್ನಿಂದ ಶಂಕರಮಠ ವಾರ್ಡ್ ಶಿವರಾಜು ಕಾಂಗ್ರೆಸ್ನಿಂದ ಗೆದ್ದಿದ್ರು. ವೃಷಭಾವತಿ ನಗರ SP ಹೇಮಲತಾ JDSನಿಂದ ಗೆದ್ದಿದ್ರು. ಸೊ ಅಲ್ಲಿಗೆ 2015ರಲ್ಲಿ 7ರಲ್ಲಿ 4 JDS ಗೆಲ್ತು. ಕಾರಣ ಏನು ಅಂತ ಹೇಳಿದ್ರೆ, ಯೋಗಿ ಅವರು ಆರಂಭದಲ್ಲೇ ಹೇಳಿದ ಹಾಗೆ ಇಟ್ಸ್ ಬಿಕಾಸ್ ಗೋಪಾಲಯ್ಯ ಅವರ ಹಿಡಿತ ಅಷ್ಟರ ಮಟ್ಟಿಗೆ ಇದೆ ಈ ಕ್ಷೇತ್ರದಲ್ಲಿ. ಇನ್ನು 2010ರ ಲೆಕ್ಕಾಚಾರಕ್ಕೆ ಬಂದರೆ ನಂದಿನಿ ಲೇಔಟ್ನಲ್ಲಿ ಕಾಂಗ್ರೆಸ್ ಗೆದ್ದಿತ್ತು, ಮಾರಪ್ಪನಪಾಳ್ಯದಲ್ಲಿ JDS ಗೆದ್ದಿತ್ತು, ನಾಗಪುರದಲ್ಲಿ BJP ಗೆದ್ದಿತ್ತು, ಮಹಾಲಕ್ಷ್ಮೀಪುರದಲ್ಲಿ ಕಾಂಗ್ರೆಸ್ ಗೆದ್ದಿತ್ತು, ಶಕ್ತಿ ಗಣಪತಿ ನಗರ JDS ಗೆದ್ದಿತ್ತು, ಶಂಕರಮಠ ಕಾಂಗ್ರೆಸ್ ಗೆದ್ದಿತ್ತು, ವೃಷಭಾವತಿ ನಗರ JDS ಗೆದ್ದಿತ್ತು. 2010ರಲ್ಲಿ 3 JDS 3 BJP 3 JDS 3 ಕಾಂಗ್ರೆಸ್ಸು 1 BJP. ಅಂದರೆ 2010ರಲ್ಲಿ ಕಾಂಗ್ರೆಸ್ ಮತ್ತು JDSನ ನಡುವೆ ಫೈಟ್ ಇದ್ದಂತಹ ಕ್ಷೇತ್ರ. ಆದರೆ 2015ರ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಕಂಪ್ಲೀಟ್ ಇದು JDSನ ಕಡೆಗೆ ಟಿಲ್ಟ್ ಆಯಿತು. JDSನ ಕಡೆಗೆ ಅಂತ ಹೇಳಿದ್ರೆ ಗೋಪಾಲಯ್ಯ ಅವರ ಹಿಡಿತ ಈ ಕ್ಷೇತ್ರದಲ್ಲಿ ಮತ್ತಷ್ಟು ಜಾಸ್ತಿ ಆಯಿತು 2015ರ BBMP ಎಲೆಕ್ಷನ್ನಲ್ಲಿ. ಹೌದು, ಇಲ್ಲಿ ಮುಖ್ಯವಾಗಿ ಒಟ್ಟು 12 ವಾರ್ಡ್ಗಳಾಗಿದೆ ಮಹಾಲಕ್ಷ್ಮಿ ಲೇಔಟ್ನಲ್ಲಿ. ಈಗ GBA ವ್ಯಾಪ್ತಿಯ ವಾರ್ಡ್ಗಳು ಯಾವುದು ಅಂತ ಹೇಳ್ಬಿಡ್ತೀನಿ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ವಾರ್ಡ್ ಪರಿಶಿಷ್ಟ ಜಾತಿ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವಾರ್ಡ್ ಸಾಮಾನ್ಯ, ನಂದಿನಿ ಲೇಔಟ್ ಹಿಂದುಳಿದ ವರ್ಗ ಎ, ಜೈ ಮಾರುತಿ ನಗರ ಸಾಮಾನ್ಯ ಮಹಿಳೆ, ಮಹಾಲಕ್ಷ್ಮೀಪುರ ಸಾಮಾನ್ಯ, ನಾಗಪುರ ಸಾಮಾನ್ಯ, ರಾಜ ಮಯೂರಾವರ್ಮ ವಾರ್ಡ್ ಸಾಮಾನ್ಯ ಮಹಿಳೆ, ಕೇತಮಾರ್ನಹಳ್ಳಿ ಸಾಮಾನ್ಯ ಮಹಿಳೆ, ಶಂಕರಮಠ ಹಿಂದುಳಿದ ವರ್ಗ ಎ, ಶಕ್ತಿ ಗಣಪತಿ ನಗರ ಹಿಂದುಳಿದ ವರ್ಗ ಎ ಮಹಿಳೆ, ಕಮಲಾನಗರ ಸಾಮಾನ್ಯ ಮಹಿಳೆ, ಹಾಗೆ ವೃಷಭಾವತಿ ನಗರ ಸಾಮಾನ್ಯ ಮಹಿಳೆ. ವೃಷಭಾವತಿ ನಗರ ಅಂತ ಬಂದಾಗ ಗೋಪಾಲಯ್ಯ ಅವ್ರ ಮನೆ ಇರುವಂಥ ವಾರ್ಡ್ ವೃಷಭಾವತಿ ನಗರ. ಇಲ್ಲಿ ಒಟ್ಟಾರೆ ಗೋಪಾಲಯ್ಯ ಅವರ ಶಕ್ತಿ ದೊಡ್ಡ ಮಟ್ಟಕ್ಕಿದೆ. ಕಾಂಗ್ರೆಸ್ಗೆ ಹೋಲಿಸಿದ್ರೆ ವ್ಯಕ್ತಿಯಾಗಿ ಗೋಪಾಲಯ್ಯ ದೊಡ್ಡ ಶಕ್ತಿ. ಇಲ್ಲಿ ಪ್ರಮುಖ ವಾರ್ಡ್ಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಗೋಪಾಲಯ್ಯ ಅವರಿಗೆ ಶಕ್ತಿ ತುಂಬುವಂಥ ಒಂದಷ್ಟು ಜನ ಇದ್ದಾರೆ.
ಅವ್ರು ಬರೀ GB ಎಲೆಕ್ಷನ್ನು BB ಎಲೆಕ್ಷನ್ನು ಅಂತಲ್ಲ, MLA ಎಲೆಕ್ಷನ್ ಇದ್ರೂ ಕೂಡ ಗೋಪಾಲಯ್ಯ ಅವ್ರನ್ನ ಕೂರಿಸ್ಬಿಟ್ಟು ನಾವು ಮಾಡ್ಕೊಬತ್ತೀವಣ್ಣ ಎಲೆಕ್ಷನ್ನು ಅಂತಾರೆ. ಅಂಥ ವ್ಯಕ್ತಿಗಳು ಜಾಸ್ತಿ ಗೋಪಾಲಯ್ಯ ಅವ್ರಿಗೆ ಶಕ್ತಿ ತುಂಬುವಂಥವ್ರು. ಇಲ್ಲಿ ಜಯರಾಮಣ್ಣ ಅಂತಿದ್ದಾರೆ, ಒಂದು ರೀತಿ ಬಲಗೈ ಬಂಟ ಇದ್ದಂಗೆ. ಮಾದೇವಣ್ಣ ಅಂದ್ಬಿಟ್ಟು ಎಕ್ಸ್ ಕಾರ್ಪೊರೇಟ್ರು, ಹಾಗೆಯೇ ಹೇಮಲತಾ ಗೋಪಾಲಯ್ಯ ಅವರ ಶ್ರೀಮತಿಯವರು, ಹಾಗೆ ಹನುಮಂತಣ್ಣ, ರಾಘವೇಂದ್ರ ಶೆಟ್ಟರು, ಸುಬ್ಬಿ ನಾಗರಾಜು, ಇವರೆಲ್ಲರೂ ಕೂಡ ಹೆಚ್ಚು ಶಕ್ತಿಯನ್ನು ತುಂಬುವಂಥವ್ರು ಗೋಪಾಲಯ್ಯ ಅವ್ರಿಗೆ. ಈ ಬಾರಿ ಇರುವಂಥ 12 ವಾರ್ಡ್ಗಳಲ್ಲಿ ವ್ಯಕ್ತಿಯಾಗಿ ಗೋಪಾಲಯ್ಯ ಹಾಗೆ ಪಕ್ಷವಾಗಿ BJP ಹೆಚ್ಚನ್ನು ಗೆಲ್ಲುತ್ತೆ ಅಂದರೆ ಇವ್ರ ಪಾತ್ರ ಕೂಡ ಇದೆ. ನಾವೆಲ್ಲೂ ಕೂಡ ಇವ್ರುಗಳ ಅಭ್ಯರ್ಥಿ ಆಗ್ತಾರೆ GBAಗೆ ಅಂತ ಹೇಳ್ತಾ ಇಲ್ಲ. ಇವ್ರುಗಳು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಗೋಪಾಲಯ್ಯ ಅವ್ರಿಗೆ ಶಕ್ತಿ ತುಂಬುವಂಥವ್ರು. ಹಾಗೆ ಕಾಂಗ್ರೆಸ್ನ ಕೇಶವಮೂರ್ತಿ ಕೂಡ ಇಲ್ಲಿ ಸಾಕಷ್ಟು ಸಮಾರಂಭಗಳನ್ನು ಮಾಡೋ ಮೂಲಕ ಸಾಕಷ್ಟು ಫ್ಲೆಕ್ಸ್ಗಳು ನೋಡ್ತಾರೆ. ಗೋಪಾಲಯ್ಯ ಅವ್ರಿಗಿಂತ ಜಾಸ್ತಿ ಅವ್ರದ್ದು ಇರುತ್ತೆ. ಕೇಶವಮೂರ್ತಿ ಅವರಿಗೆ ಕೂಡ ಶಕ್ತಿ ತುಂಬುವಂಥ ಒಂದಷ್ಟು ಜನಗಳಿದ್ದಾರೆ. ಅಲ್ಲಿ ಶಿವರಾಜ್ ಇದ್ದಾರೆ, ಶಿವಕುಮಾರ್ ಇದ್ದಾರೆ, ಮಂಜುನಾಥ್ ಗೌಡರು ಯೂತ್ ಕಾಂಗ್ರೆಸ್ಸು, ಅವ್ರು ಈ ವಾರ್ಡಿಗೆ ಬರಲ್ಲ, ಆದರೆ ಇಲ್ಲಿ ತುಂಬ ಆ್ಯಕ್ಟಿವ್ ಆಗಿರ್ತಾರೆ. ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆಗಿರುವಂಥ ಮಂಜುನಾಥ್ ಗೌಡರು, ಯಾಕೆಂದರೆ ಅವರು ಕೂಡ ಈ ಬಾರಿ ಅತಿ ಹೆಚ್ಚು ಪ್ರಭಾವವನ್ನು 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ತುಂಬಬೇಕು. ಅದ್ರ ಜೊತೆಗೆ ಮಹಾಲಕ್ಷ್ಮಿ ಲೇಔಟ್ಗೂ ಹೆಚ್ಚು ಜವಾಬ್ದಾರಿಯನ್ನು ಅವ್ರು ಹೊತ್ಕೋತಾರೆ. ಹಾಗೆ ಇನ್ನು ಕೇತಮಾರನಹಳ್ಳಿ ವಿಚಾರಕ್ಕೆ ಬರೋದಾದ್ರೆ ನವರತ್ನ ಅಂತ ಮಹಿಳೆ, ಅವರು ಕೂಡ ತುಂಬ ಆ್ಯಕ್ಟಿವ್ ಆಗಿ ಓಡಾಡ್ತಾ ಇದ್ದಾರೆ. ಹೀಗಾಗಿ ಎಲೆಕ್ಷನ್ ಅನೌನ್ಸ್ ಆಗಬೇಕು, ಕ್ಯಾಟಗರಿಗಳು ಡಿಕ್ಲೇರ್ ಆಗಿ ಹೋಗಿದೆ. ಒಟ್ಟಾರೆಯಾಗಿ ವೀಕ್ಷಕರೇ, ಮಹಾಲಕ್ಷ್ಮಿ ಲೇಔಟ್ ಅಂತ ಬರೋದಾದರೆ ಗೋಪಾಲಯ್ಯ ವರ್ಸಸ್ ಕೇಶವಮೂರ್ತಿ ಅಂದರೂ ಕೂಡ ತಕಡಿ ತೂಕ ಅಂದಾಗ ಗೋಪಾಲಯ್ಯ ಹೆಚ್ಚು. ಹೀಗಾಗಿ 12 ವಾರ್ಡ್ಗಳಲ್ಲಿ BJP ಹೆಚ್ಚು ವಾರ್ಡ್ಗಳನ್ನು ಗೆಲ್ಲೋದ್ರಲ್ಲಿ ಅನುಮಾನ ಇಲ್ಲ. ನೀವು ಕೂಡ ಮಹಾಲಕ್ಷ್ಮಿ ಲೇಔಟ್ನ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. GBA ವ್ಯಾಪ್ತಿಯಲ್ಲಿ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಬರಲಿರುವಂಥ 12 ವಾರ್ಡ್ಗಳಲ್ಲಿ ಯಾವ ಪಕ್ಷ ಎಷ್ಟು ಸ್ಥಾನವನ್ನು ಗೆಲ್ಲುತ್ತೆ. ಮಂಜುನಾಥ್ ಗೌಡ ಅವರ ವಿಚಾರಕ್ಕೆ ಬಂದರೆ, ಮಂಜುನಾಥ ಗೌಡರು ಕೂಡ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರು, ಜೊತೆಗೆ DK ಅವರ ಆಪ್ತ, ರೈಟ್ ಹ್ಯಾಂಡ್, ಬಲಗೈ ಬಂಟ. ನಿಜ. ಹೀಗಾಗಿ ಅವ್ರಿಗೆ ದೊಡ್ಡ ಜವಾಬ್ದಾರಿ ಇದೆ. ನಿಜ. ಯಾಕಂದ್ರೆ ಒಂದು ಕಾಲಕ್ಕೆ ಇದು ಕಾಂಗ್ರೆಸ್ನ ಬೆಲ್ಟ್ ಆಗಿದ್ದಂತಹ ಕ್ಷೇತ್ರ. ಹೌದು. ಅದಾದ ಬಳಿಕ ಅದು ಗೋಪಾಲಯ್ಯ ಕಾರಣಕ್ಕೋಸ್ಕರ JDSಗೆ ಟಿಲ್ಟ್ ಆಯ್ತು. ಹೌದು. ಸೊ ಮಂಜುನಾಥ್ ಗೌಡ್ರು ಈಗ ರಾಜ್ಯದ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರೋದ್ರಿಂದ ಮಹಾಲಕ್ಷ್ಮಿ ಲೇಔಟ್ನಲ್ಲೂ ಕೂಡ ತಮ್ಮ ತಾಕತ್ತನ್ನು ತೋರಿಸಬೇಕಾಗತ್ತೆ ಮಂಜುನಾಥ್ ಗೌಡ್ರು. ನಿಜ. ವೀಕ್ಷಕರೇ, ಕಾಮೆಂಟ್ ಮೂಲಕ ತಿಳಿಸಿ ಮಹಾಲಕ್ಷ್ಮಿ ಲೇಔಟ್ನ 12 ವಾರ್ಡ್ಗಳಲ್ಲಿ ಯಾವ ಪಕ್ಷ ಎಷ್ಟು ವಾರ್ಡನ್ನು ಗೆಲ್ಲುತ್ತೆ ಅಂತ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.